ಇಲ್ಲಿ ನೋಡಿ, ಇದು ಹೇಗಿದೆ ನೋಡಿ, y is cos inverse x, but remember you are supposed to differentiate in terms of y. ಸೊ ಫೈನಲ್ ಆನ್ಸರ್ ಅನ್ನ y ಎಲ್ಲ ಇಡಬೇಕು ಅಂತ ಮೊದಲೇ ಹೇಳಿದ್ದಿದ್ದರೆ ಯು ರಿಅರೇಂಜ್ ದ ಇಕ್ವೇಶನ್ ಫಸ್ಟ್, ಅದನ್ನ x ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ಗಿವನ್, ಸರಿ ನೀವೇನೋ ಇದನ್ನ ಹೀಗೆ ಬರೀತೀರಪ್ಪ, ಗಿವನ್ y ಈಕ್ವಲ್ ಟು ಕಾಸ್ ಇನ್ವರ್ಸ್ x. ಏನ್ ಗೊತ್ತಾ, ಒಬ್ಬ ಹುಡುಗ ಹಾಗೆ ತಮಾಷೆ ಮಾಡಿದ್ದ. ಅದೇನು ಅಂದ್ರೆ ಅವನಿಗೆ ಆನ್ಸರ್ಸ್ ಅನ್ನ ಬರೆಯೋದಕ್ಕೆ ಸ್ವಲ್ಪ ಡೌಟ್ ಬಂದ್ಬಿಡ್ತು. ಫಸ್ಟ್ ಸ್ಟೆಪ್ ಬರ್ದ, ರೈಟ್, ಪ್ರೂವ್ ದಟ್ ಅಂತ ಇರೋ ಜಾಗದಲ್ಲೆಲ್ಲ ಫೈನಲ್ ಆನ್ಸರ್ ಕ್ವಶನ್ ಅಲ್ಲಿ ಇರುತ್ತೆ, ಫೈನಲ್ ಸ್ಟೆಪ್ ಬರೆದ್ಬಿಟ್ಟ, ರೈಟ್. ಮಧ್ಯದಲ್ಲಿ ಯಾವ್ದೋ ಒಂದನ್ನ ಡಿಫ್ರೆನ್ಶಿಯೇಟ್ ಮಾಡಿಟ್ಟ, 1 ಅಥವಾ 2 ಮಾರ್ಕ್ಸ್ ಬಂದ್ಬಿಡ್ತು. ದಯಮಾಡಿ ಇಂತಹದನ್ನ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಮಾಡ್ಬೇಕಾಗಿ ಬರುತ್ತೆ, ಆಗ್ಬೋದಾ? ಯಾಕೆಂದ್ರೆ ನೀವು 90 ಮಾರ್ಕ್ಸ್ ತಗೊಳ್ಳೋ ಜಾಗದಲ್ಲಿ 92 ತಗೋಬಹುದು, ಇನ್ನೊಂದು 2 ಮಾರ್ಕ್ಸ್ ನಿಮ್ಗೆ ಸಿಕ್ಕಿರುತ್ತೆ, ರೈಟ್. ಈಗ ಈ ಪ್ರಶ್ನೆ ತಗೊಂಡ್ರೆ ಇದರಲ್ಲಿ ಡೈರೆಕ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಹೇಗೆ? ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯು ಗೆಟ್ y ಡ್ಯಾಶ್, ದಟ್ ಇಸ್ dy by dx. ಇಲ್ಲಿರೋ ಫಾರ್ಮ್ಯಾಟ್ ಅಬ್ಸರ್ವ್ ಮಾಡಿದ್ದೀರಾ. ಸೊ dy by dx ಅಂತಾನೆ ನೀವು ಇಲ್ಲಿ ಬರಿಬಹುದಾಗಿದೆ, which is -1 by square root of 1 minus x square. Did you observe that? Root 1 minus x square ನಿಮಗೆ ಡಿನಾಮಿನೇಟರ್ ಕಾಣಿಸ್ತಿದೆ. Why are you waiting for? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ, ಮರ್ಯಾದೆನೆ ಮಾಡ್ಬಿಡಿ, ಆಗ ನಿಮ್ಗೆ ಕೆಲಸ ಆಗೋಗುತ್ತೆ. ರೂಟ್ 1 minus x square ಇಂಟು dy by dx. LHS ಅಲ್ಲಿ ಇರುತ್ತೆ RHS -1 ಅಲ್ವಾ? ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ? ಹಲೋ, ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ? ನೋಡಿದ್ರ, ಎಲ್ರೂ ಮಾಡೋ ಮಿಸ್ಟೇಕ್ ಅನ್ನ ನಾನು ತೋರಿಸ್ತಾ ಇದ್ದೀನಿ. TCHR ಟೀಚರ್ ಗ್ರೂಪ್ ಅನ್ನ ನಾವು ಮಾಡಿರೋ ಉದ್ದೇಶನೇ ನಿಮಗೋಸ್ಕರ ಎಲ್ಲ ಮಿಸ್ಟೇಕ್ಸ್ ಅನ್ನು ತೋರಿಸೋದು, ಸೊ ದಟ್ ಯು ಶುಡ್ ನಾಟ್ ಕಮಿಟ್ ದೀಸ್ ಮಿಸ್ಟೇಕ್ಸ್ ಇನ್ ದ ಎಕ್ಸಾಮಿನೇಷನ್. ಆ ಎಲ್ಲ ಮಿಸ್ಟೇಕ್ಸ್ ಈ ಬೋರ್ಡ್ ಮೇಲೆ ಆಗೋಗ್ಬಿಡ್ಲಿ, ನೀವು ಮಾತ್ರ ಯಾವ ಮಿಸ್ಟೇಕ್ಸ್ ಅನ್ನು ಮಾಡಬೇಡಿ ಅನ್ನೋದು ನಮ್ಮ ಆಶಯ. ಸೊ ನಾನು ನಿಮಗೆ ಮಿಸ್ಟೇಕ್ ಮಾಡಿ ತೋರಿಸಿದೀನಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದೆ, ಬರ್ದೆ, ನಾನು ಹಿಂದಿನ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೆ. ನೀವು ಅದೇ ದಾರಿಯಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಮತ್ತೆ ಮಲ್ಟಿಪ್ಲೈ ಮಾಡ್ತೀರಾ, ಯು ಅರೈವ್ ಎಟ್ d2y by dx square. ಇದನ್ನ ಕೇಳ್ತಾ ಇಲ್ಲ, ಇನ್ ಟರ್ಮ್ಸ್ ಆಫ್ y ಅಂತ ಹೇಳಿದ್ದಾರೆ. ಈಗ ಅರ್ಥ ಆಗ್ತಿದ್ಯಾ ನಾವು ಎಲ್ಲಿ ಎಡುತ್ತಿದೀವಿ ಅಂತ? ಸೊ ನಾವು ಈಗ ಮಾಡ್ಬೇಕಾಗಿರೋ ಕೆಲಸ, ನಾನು ಮೊದಲೇ ಹೇಳಿದ ಹಾಗೇನೆ ಎಕ್ಸ್ ಗೆ ಅಡ್ಜಸ್ಟ್ ಮಾಡಿ ಮುಂದುವರಿಬೇಕಾಗಿರೋದು. ಇದು ಒಂದೆಲ್ಲ ಮಕ್ಕಳೇ, ಒಂದೊಂದು ಹಂತದಲ್ಲಿಯೂ ಕೂಡ ಬೇರೆ ಬೇರೆ ಮಿಸ್ಟೇಕ್ಸ್ ಇನ್ನೇನೇನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ಅಲ್ಲಿ ಇಂತಹ ಮಿಸ್ಟೇಕ್ ಗಳನ್ನ ಮಾಡೋ ಚಾನ್ಸೇ ಇರಬಾರ್ದು. ಗಾಟ್ ಇಟ್? ಸೊ ದಟ್ ಇಸ್ ಅ ಟೀಚರ್ಸ್ ಜಾಬ್. ಈಗ ಎಕ್ಸ್ ಈಕ್ವಲ್ ಟು ಕಾಸ್ ವೈ ಅಂತ ಬರೆಯೋಣ. ಈಗ ಅರ್ಥ ಆಗ್ತಿದ್ಯಾ? ಇನ್ ಟರ್ಮ್ಸ್ ಆಫ್ ವೈ ಅಲೋನ್ ಅಂತ ಯಾವುದೇ ಕ್ವೆಶ್ಚನ್ ಬಂದ್ರೆ ಫಸ್ಟ್ ಎಕ್ಸ್ ಅಲ್ಲಿ ಬರಿತಾ ಇರ್ತೀರಾ, ಆಮೇಲೆ ಯು ಫೈಂಡ್ ಔಟ್ dx by dy, ನಾಟ್ dy by dx. ಹೌದಾ? ಇಂತಹ ಕ್ವೆಶ್ಚನ್ CET-ಲೂ ಕೂಡ ಮತ್ತೆ ಮತ್ತೆ ಬರ್ತಾ ಇದೆ. dx by dy is minus sin y into differentiate y with respect to y ಅಲ್ವಾ? ಅಂದ್ರೆ dy by dy ಅಂತ ಬಂದಿರುತ್ತೆ. ಸೊ dy by dy ಕ್ಯಾನ್ಸಲ್ ಆಗಿ 1 ಇರುತ್ತಲ್ವಾ, ಸೊ ಅದೇನ್ ಮ್ಯಾಟರ್ ಆಗೋದಿಲ್ಲ. ಆದ್ರೆ ಮುಂದಿನ ಹಂತ ಇದೆಯಲ್ಲ, ಅಲ್ಲಿ ಯು ಟೇಕ್ ದ ರೆಸಿಪ್ರೋಕಲ್. ಗಾಟ್ ಇಟ್? ಸೊ ರೆಸಿಪ್ರೋಕಲ್ ತಗೊಂಡಾಗ ಇದೇನಾಗ್ಬಿಡುತ್ತೆ, ಮೈನಸ್ ಕೋಸಿಕೆಂಟ್ y ಅಂತ ಕಾಣಿಸ್ಕೊಳತ್ತೆ. ಸೊ ದಟ್ ಇಸ್ ಮೈನಸ್ ಕೋಸಿಕೆಂಟ್ y ಟೇಕಿಂಗ್ ದ ರೆಸಿಪ್ರೋಕಲ್. ಕೇಳ್ತಿರೋದು d2y by dx square. ಸರಿ, ಸೊ d2y by dx square ಬರೆಯೋಣ ಬನ್ನಿ. ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದಾಗ d2y by dx square ಹೇಗ್ ಕಾಣಿಸುತ್ತೆ ಅಂದ್ರೆ, ಮೈನಸ್ ನೆಗೆಟಿವ್ ಸೈನ್ ಹಾಗೆ ಇಟ್ಟಿರ್ತೀನಿ, ಬಟ್ ಸಿ ಇದೆ ನೋಡಿ, ಕರೆಕ್ಟ್? ಮತ್ತೊಮ್ಮೆ ಎಚ್ಚರಿಕೆ, ಸಿ ಅಂದ್ರೆ ಡೇಂಜರ್, ಸಿ ಅಂದ್ರೆ ಡೇಂಜರ್, ನೆಗೆಟಿವ್, ನೆನ್ಪಿಟ್ಕೊಂಡ್ಬಿಡಿ. ಸೊ ಸಿ ಇರೋದ್ರಿಂದ ನಾವೀಗ ಬರಿಬೇಕಾಗಿರೋದು ಮೈನಸ್ ಸೈನ್. ಫಸ್ಟ್ ಅದನ್ನ ಬರೆದ್ಬಿಡಿ, ಆನ್ಸರ್ ಅಲ್ಲಿ ಮೈನಸ್ ಇರುತ್ತೆ. ಕೋಸಿಕೆಂಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ಬೇಕು? ಕೋಸಿಕೆಂಟ್ ಇಂಟು ಕಾಟ್, ಕೋಸಿಕೆಂಟ್ y into cot y. Got it? But now you are differentiating y with respect to x, not with respect to y. Alva? With respect to x ಮಾಡ್ತಿದ್ದೀರಾ ಅಂದ್ರೆ dy by dx ಬರೀಲೇಬೇಕು.
ಸರಿ ಇದೆಯಾ? ಈಗ dy by dx ಎಲ್ಲಿದೆ? ಈ ಸ್ಟೆಪ್ ಅಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಹೇಳೋದು, ಪ್ರತಿ ಸರ್ತಿನೂ ನಾವು ಜೀವನದಲ್ಲಿ ಬಂದ ದಾರಿಯಲ್ಲಿ ಒಂದ್ ಸ್ವಲ್ಪ ಹಿಂದೆ ತಿರುಗಿ ನೋಡ್ಬೇಕು ಕಣ್ರಯ್ಯ. ಆಗ ಮಾತ್ರ ನಾವು ಹೊರಟಿರೋ ಜಾಗದ ಗಮನ ನಮ್ಗಿರೋದ್ರಿಂದ, ಅದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಮುಂದಿನ ಹಂತದಲ್ಲಿ ಸಕ್ಸಸ್ ಆಗ್ತೀವಿ. ಇದು ಅಷ್ಟೇನೆ, dy by dx ಜಾಗದಲ್ಲಿ ಕೋಸಿಕೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಾ, ಆಗ ನಿಮ್ಗೊಂದು ಆನ್ಸರ್ ಕಾಣಿಸ್ಲೇಬೇಕು. ಸೊ ದಿಸ್ ಇಂಪ್ಲೈಸ್, ನೋಡಿ, d2y by dx ಸ್ಕ್ವೇರ್ is equal to, in terms of y ಬರ್ತಿದ್ಯಾ? dy by dx ಅಂದ್ರೆ ಏನು? ಮೈನಸ್ ಕೋಸಿಕೆಂಟ್ y. ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ cosecant into cosecant, cosecant square, right? So cosecant square y into cot y. ನೀವು ಬೇಕಾದ್ರೆ ಇನ್ನೊಂದು ಸ್ಟೆಪ್ ತೋರಿಸಬಹುದು, ಸಬ್ಸ್ಟಿಟ್ಯೂಷನ್ ಮಾಡಿರೋದನ್ನ ತೋರಿಸಬಹುದು, right? You can call this as equation number 1. Reason ಬರಿಬಹುದು inside the bracket, because equation number 1 ಈ ತರ ಬರೆದಿಡಬಹುದು, ಅಥವಾ using 1, right? using 1 ಅಂತ ತೋರಿಸಬಹುದು. ಹೀಗೆ ಪ್ರತಿಯೊಂದನ್ನು ಪ್ರೆಸೆಂಟ್ ಮಾಡಿ 5 ಮಾರ್ಕ್ಸ್ ನಿಮಗೆ ಕಟ್ಟಿಟ್ಟ ಬುತ್ತಿ.